Today we'll be learning about singular and plural. ಏನು ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಅಂದ್ರೆ ಏಕವಚನ ಬಹುವಚನ. ಸೊ ಇದೆಲ್ಲರಿಗೂ ಗೊತ್ತು, ಈಸಿ ಸಿಂಗ್ಯುಲರ್ ಅಂಡ್ ಪ್ಲೂರಲ್. ಸೊ ಈಗ ನಾನು ಗರ್ಲ್ ಅಂದ್ರೆ ಗರ್ಲ್ಸ್, ಪ್ಲೂರಲ್ ಇಸ್ ಗರ್ಲ್ಸ್ ಅಲ್ವಾ. ಬಾಯ್ ಇಸ್ ಬಾಯ್ಸ್. ಥಿಂಗ್ ಅಂದ್ರೆ ವಸ್ತು, ವಸ್ತುಗಳು, ಥಿಂಗ್ಸ್. ಸ್ವೀಟ್, ಸ್ವೀಟ್ಸ್. ಸೊ ಇದೆಲ್ಲ ಪ್ಲೂರಲ್ ಅಂತ ಗೊತ್ತು. ಸೊ ಎಲ್ಲರಲ್ಲಿ ಇವಾಗ ಏನ್ ಆಡ್ ಮಾಡಿದೀವಿ ನಾವು ಈ ಪದಕ್ಕೆ? ಗರ್ಲ್ಗೆ ಗರ್ಲ್ಸ್ ಆಡ್ ಮಾಡಿದೀವಿ, ಎಸ್ ಆಡ್ ಮಾಡಿದೀವಿ. ಬಾಯ್ಸ್, ಇವಾಗ ಎಲ್ಲ ಸಿಂಗ್ಯುಲರ್ ಪ್ಲೂರಲ್ ಇದೇ ತರ ಇರಲ್ಲ, ಬರೀ ಎಸ್ ಆಡ್ ಮಾಡಕ್ಕಾಗಲ್ಲ. ಇವಾಗ ಬಸ್ ಅಂತಿದೆ, ನಾವೇನ್ ಆಡ್ ಮಾಡ್ತೀವಿ? ಸುಮ್ನೆ ಇನ್ನೊಂದು ಎಸ್ ಆಡ್ ಮಾಡಿದ್ರೆ ಏನಾಗುತ್ತೆ? ತಿರ್ಗಾ ಬಸ್ ಅಂತಾನೆ ಆಗುತ್ತೆ. ಸೊ ಬಸ್ಸಸ್, ಇ ಎಸ್ ಆಡ್ ಮಾಡಿದೀವಿ. ಪಾಸ್, ಪಾಸಸ್. ಸೊ ಇಲ್ಲಿ ಬಾಕ್ಸ್ ಅಂದ್ರೆ ಬಾಕ್ಸಸ್. ಈಗ ಇಲ್ಲಿ ನಾವು ಇ ಎಸ್ ಯೂಸ್ ಮಾಡಿದೀವಿ. ಸೊ ಇನ್ನೊಂದೇನು, ಸಿಂಗ್ಯುಲರ್ ಅಂಡ್ ಪ್ಲೂರಲ್ ನಾವು ಯಾವ್ದು ಕಂಡುಹಿಡಿತೀವಿ? ಇದೆಲ್ಲ ದೇರ್ ಆಲ್ ನೌನ್ಸ್. ನೌನ್ಸ್ ಅಂದ್ರೆ ಏನು? ನಾಮಪದಗಳು. ನಾಮಪದಗಳಿಗೆ ಮಾತ್ರ ನಾವು ಏಕವಚನ ಬಹುವಚನ ಇದ್ ಮಾಡ್ಬೋದಲ್ವಾ. ವಸ್ತುಗಳು, ಮನುಷ್ಯರು, ಹುಡುಗಿರು, ಹುಡುಗರು, ಇವೆಲ್ಲ ಬೇರೆ ಬೇರೆ ತರದ ನಾಮಪದಗಳು. ಸೊ ಹೆಚ್ಚಿನ ಪಕ್ಷದಲ್ಲಿ ಎಲ್ಲದಕ್ಕೂ ನಾವು ಪ್ಲೂರಲ್ ಕಂಡುಹಿಡಿಬೇಕಾದ್ರೆ ಮೋಸ್ಟ್ಲಿ ಎಸ್ ಆಡ್ ಮಾಡಿದ್ರೆ ಪ್ಲೂರಲ್ ಸಿಗುತ್ತೆ. ಬಾಟಲ್, ಬಾಟಲ್ಸ್ ಅಲ್ವಾ. ಇದೆಲ್ಲದಕ್ಕೂ ನಾವು ಬರೀ ಎಸ್ ಅನ್ನು ಮಾತ್ರ ಆಡ್ ಮಾಡಿದೀವಿ. ಸೊ ಇವಾಗ ಇಲ್ಲಿ ಇನ್ನೊಂದು ವಾಚ್, ಇದಕ್ಕೂ ನಾವು ಇ ಎಸ್ ಆಡ್ ಮಾಡ್ತೀವಿ. ಸೊ ನಾವೇನ್ ಜ್ಞಾಪಕ ಇಟ್ಕೋಬೇಕು? ಎಸ್, ಎಕ್ಸ್, ಸಿ ಹೆಚ್ ಅಥವಾ ಎಸ್ ಸೌಂಡ್ಸ್ ಇರುವಂತಹ ಪದಗಳಿಗೆ ನಾವು ಇ ಎಸ್ ಅನ್ನು ಆಡ್ ಮಾಡ್ತೀವಿ ಪ್ಲೂರಲ್ಗೆ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಎಲ್ಲದಕ್ಕೂ ಎಸ್ ಆಡ್ ಮಾಡಕ್ಕಾಗಲ್ಲ. ಎಸ್, ಎಕ್ಸ್, ಸಿ ಹೆಚ್ ಇಂದ ಕೊನೆಗೊಳ್ಳುವ ಪದಗಳಿಗೆ ನಾವು ಇ ಎಸ್ ಅನ್ನುವ ಆಡ್ ಮಾಡಿದ್ರೆ ಪ್ಲೂರಲ್ ಬಹುವಚನ ಸಿಗುತ್ತೆ. ಆಮೇಲೆ ಇನ್ನೊಂದ್ ತರ ಇದೆ, ವುಲ್ಫ್. ವುಲ್ಫ್ ಏನಾಗುತ್ತೆ? ವುಲ್ವ್ಸ್ ಆಗುತ್ತೆ ಬಹುವಚನ. ಇಲ್ಲಿ ನೋಡಿ, ಎಫ್ ಇರೋದು ವಿ ಇ ಎಸ್ ಆಗಿದೆ. ವೈಫ್, ವೈವ್ಸ್, ಇಲ್ಲೂ ವಿ ಇ ಎಸ್. ಲೀಫ್, ಲೀವ್ಸ್, ಇಲ್ಲೂ ವಿ ಎಸ್. ಲೈಫ್, ಲೈವ್ಸ್. ಇಲ್ಲಿ ಎಫ್, ಇಲ್ಲೂ ಅಷ್ಟೇ. ವೈಫ್, ವುಲ್ಫ್, ಲೀಫ್ ಇದೆಲ್ಲ ಎಫ್ ಸೌಂಡ್ ಕೊನೆಗೊಳ್ಳುತ್ತೆ. ಇಲ್ಲಿ ಎಫ್ ಇ ಇದ್ರೂ ನಾವು ವೈಫ್ ಅಂತಾನೆ ಹೇಳ್ತೀವಿ, ಕೊನೆಗೆ ಫ ಅಂತಾನೆ ಶಬ್ದ ಬರುತ್ತೆ. ಸೊ ಎಫ್ ಸೌಂಡ್ ಇರುವಂತಹ ಪದಗಳಿಗೆಲ್ಲ ನಾವು ಎಫ್ ಇಂದ ವಿ ಇ ಎಸ್ ಮಾಡಿ ಪ್ಲೂರಲ್. ದಿಸ್ ಇಸ್ ಪ್ಲೂರಲ್ ಬಹುವಚನ. ಇದು ಸಿಂಗ್ಯುಲರ್ ಏಕವಚನ. ಸೊ ಎಫ್ ಕೊನೆಯಲ್ಲಿದ್ರೆ ಅಥವಾ ಎಫ್ ಸೌಂಡ್ ಇರುವ ಪದ ಆದ್ರೆ ವೈಫ್, ಅಲ್ಲಿ ಇ ಇದೆ. ಇಲ್ಲಿ ಲೈಫ್ ಅಲ್ಲೂ ಇ ಇದೆ, ಆದ್ರೆ ನಾವು ಉಚ್ಚರಿಸಿದಾಗ ಎಫ್ ಸೌಂಡ್ ಕೊನೆಯಲ್ಲಿ ಬರುತ್ತೆ. ಅದರಿಂದ ನಾವು ಅದನ್ನು ಈ ಗುಂಪಿಗೆ ಸೇರಿಸ್ತೀವಿ. ಇಟ್ಸ್ ಇನ್ ದ ಸೇಮ್ ಗ್ರೂಪ್. ವೆನ್ ದ ಸಿಂಗ್ಯುಲರ್ ವರ್ಡ್ ಏಕವಚನದಲ್ಲಿ ಎಫ್ ಇದ್ರೆ ಬಹುವಚನದಲ್ಲಿ ಎಫ್ ನ ತೆಗೆದ್ಬಿಟ್ಟು ವಿ ಇ ಎಸ್ ಮಾಡಿದ್ರೆ ಪ್ಲೂರಲ್ ಆಗುತ್ತೆ. ಈಗ ಇನ್ನೂ ಕೆಲವು ಪದಗಳು. ಚೈಲ್ಡ್ ಅಂದ್ರೆ ಮಗು. ಇದಕ್ಕೇನು
ಪ್ಲೂರಲ್, ಇದು ಸಿಂಗ್ಯುಲರ್, ಇದು ಪ್ಲೂರಲ್. ಚಿಲ್ಡ್ರನ್ ಆಗುತ್ತೆ. ಸೊ ಇದಕ್ಕೆ ಏನು ರೂಲ್ ಇಲ್ಲ, ಇದು ಇಂಥದಕ್ಕೆ. ಚೈಲ್ಡ್ ಅಂದ್ರೆ ಚೈಲ್ಡ್ಸ್ ಅಂದ್ರೆ ತಪ್ಪು. ಇದು ಕೆಲವುದಕ್ಕೆ ನಾವು ಹೀಗೆ ಜ್ಞಾಪಕ ಇಟ್ಕೋಬೇಕು, ಚೈಲ್ಡ್ ಅಂದ್ರೆ ಚಿಲ್ಡ್ರನ್ ಅಂತ ಜ್ಞಾಪಕ ಇಟ್ಕೋಬೇಕು. ಇದಕ್ಕೇನು ರೂಲ್ ಇಲ್ಲ. ವುಮನ್ ಅಂದ್ರೆ ಹೆಂಗಸು, ವಿಮೆನ್ ಅಂತೀವಿ. ಇದನ್ನ ಹೆಂಗೆ ಉಚ್ಚರಿಸೋದು, WO ಅಂತ ಇದ್ರೂ ವಿಮೆನ್ ಅಂತೀವಿ. ಸೊ ಇದಕ್ಕೂ ಅಷ್ಟೇ ಏನು ರೂಲ್ ಇಲ್ಲ. ಇಂಗ್ಲಿಷ್ ಭಾಷೆನಲ್ಲಿ ಹಾಗೆ ಇದೆ ಬಹುವಚನ, ಅದನ್ನ ನಾವು ಹಾಗೆ ಜ್ಞಾಪಕ ಇಟ್ಕೋಬೇಕು. ಮ್ಯಾನ್ ಅಂದ್ರೆ ಗಂಡಸು, ಮೆನ್ ಅಂದ್ರೆ ಗಂಡಸರು. ದಿಸ್ ಇಸ್ ದ ಪ್ಲೂರಲ್. ಮೌಸ್ ಅಂದ್ರೆ ಇಲಿ, ಮೈಸ್ ಇಲಿಗಳು. ನೋಡಿ ಇದೆಲ್ಲ ಬೇರೆ ಬೇರೆ ಇದೆ, ಯಾವುದೇ ಒಂದು ರೂಲ್ ಅನ್ನು ಅಳವಡಿಸ್ಕೊಂಡಿಲ್ಲ. ಇದನ್ನ ನೀವು ಹೀಗೆ ಜ್ಞಾಪಕ ಇಟ್ಕೋಬೇಕು. ಚೈಲ್ಡ್ ಅಂದ್ರೆ ಚಿಲ್ಡ್ರನ್, ವುಮನ್ ಅಂದ್ರೆ ವಿಮೆನ್, ಮ್ಯಾನ್ ಅಂದ್ರೆ ಮೆನ್, ಮೌಸ್ ಅಂದ್ರೆ ಮೈಸ್. ಗೂಸ್, ಗೂಸ್ ಅಂದ್ರೆ ಅದೊಂದು ಪಕ್ಷಿ. ಗೀಸ್, ಗೀಸ್ ಇಸ್ ದ ಪ್ಲೂರಲ್. ನೋಡಿ ಇದೆಲ್ಲಾನು ಬೇರೆ ಬೇರೆ ತರ ಇದೆ, ಇದು ಯಾವುದಕ್ಕೂ ಒಂದು ರೂಲ್ ಇಲ್ಲ. ಇದನ್ನ ನೀವು ಹೀಗೆ ಬಾಯ್ಪಾಠ ಮಾಡ್ಕೊಂಡು ಜ್ಞಾಪಕ ಇಟ್ಕೋಬೇಕು. ಇನ್ನು ಇಲ್ಲಿ ಬೇಬಿ, ಬೇಬೀಸ್, ಟಾಯ್, ಟಾಯ್ಸ್. ನೋಡಿ ಇದೆರಡು ವೈಯಲ್ಲಿ ಎಂಡ್ ಆಗಿದೆ, ಆದ್ರೂ ಇದಕ್ಕೆ ಯಾವುದು ಪರ್ಟಿಕ್ಯುಲರ್ ರೂಲ್ ಇಲ್ಲ, ಹಾಗೆ ಜ್ಞಾಪಕ ಇಟ್ಕೋಬೇಕು. ಕಿಡ್ನಿ, ಕಿಡ್ನೀಸ್. ಸೊ ಇದನ್ನ ನೀವು ಈಗಲೇ ಇದೇ ತರ ಬೈ ಹಾರ್ಟ್ ಮಾಡಿಕೊಂಡು ನೀವು ಜ್ಞಾಪಕ ಇಟ್ಕೋಬೇಕು. ಈಗ ಲೆಟ್ಸ್ ಕೆಲವು ಎಕ್ಸಾಂಪಲ್ಸ್ ನ ನೋಡೋಣ. ಹೌ ಟು ಪ್ಲೂರಲ್ ಯೂಸ್ ಮಾಡ್ಬೇಕಾ, ಸಿಂಗ್ಯುಲರ್ ಯೂಸ್ ಮಾಡ್ಬೇಕಾ ಅಂತ. ಐ ಹ್ಯಾವ್ 3 ಡ್ಯಾಶ್. ಇಲ್ಲಿ ಚೈಲ್ಡ್, ಇಲ್ಲಿ ಏನ್ ಬರೀತೀರಾ, ಚೈಲ್ಡ್ ಬರೀತೀರಾ ಅಥವಾ ಚೈಲ್ಡ್ ನ ಪ್ಲೂರಲ್ ಚಿಲ್ಡ್ರನ್ ಬರೀತೀರಾ? ಇಲ್ಲಿ ಇದು ಏಕವಚನನ ಬಹುವಚನನ? 3 ಅಂತ ಇದೆ. 3 ಅಂದ್ರೆ ಇದು ಒಂದಕ್ಕಿಂತ ಹೆಚ್ಚು, ಮೋರ್ ದ್ಯಾನ್ 1. ಇಟ್ ಇಸ್ ಅ ಪ್ಲೂರಲ್. ಸೊ 3 children. We are writing the plural form of child. I saw dash running by. So ಇಲ್ಲಿ cat is the word. ಇವಾಗ I saw a dash running by ಅಂತಿದೆ. ಅಂತ ಇದ್ದಾಗ ಏನು, ಒಂದು ಅಂತ ನಮಗೆ ಗೊತ್ತು. ಸೊ cat ದೇನು, are we writing the singular or plural? It's a singular. ಯಾಕಂದ್ರೆ ಅಂತ ಇದೆ, many ಅಂತ ಇಲ್ಲ. is a singular, ಏಕವಚನ. ಸೊ cat. She had 1 dash ice cream. ಇವಾಗ ಐಸ್ ಕ್ರೀಮ್ದು are we going to write singular or plural? ಸೊ ಇಲ್ಲಿ 1 ಅಂತಿದೆ. ವಾಟ್ ಇಸ್ 1? 1 means singular. ಸೊ ನಾವು ತಿರ್ಗಾ ಇಲ್ಲಿ ಐಸ್ ಕ್ರೀಮ್ ಅಂತಾನೆ ಬರಿತಿದೀವಿ. ಇವಾಗ ಇದನ್ನೇ ನಾವು she had 2 dash ಐಸ್ ಕ್ರೀಮ್ನ are we going to write singular or plural? ಇಲ್ಲಿ 2 ಅಂತ ಇದೆ, ಒಂದಕ್ಕಿಂತ ಹೆಚ್ಚಿದೆ. ಸೊ ಐಸ್ ಕ್ರೀಮ್ಗೆ ಪ್ಲೂರಲ್ ಏನು? ಐಸ್ ಕ್ರೀಮ್ಸ್. Here we are writing the plural. Next example. Raju missed both the dash. ಇಲ್ಲಿ ಬಸ್ ಅನ್ನುವ ಪದಕ್ಕೆ ನಾವು should we write singular or plural? ಬೋತ್ ಅಂತ ಇದೆ. ಬೋತ್ ಅಂದ್ರೆ ಎರಡು.
ಒಂದಕ್ಕಿಂತ ಹೆಚ್ಚು. ಬಸ್, ಬಸ್ಗೇನು, ವಾಟ್ ಇಸ್ ದ ಪ್ಲೂರಲ್ ಆಫ್ ಬಸ್? ಇಫ್ ದ ವರ್ಡ್ ಇಸ್ ಎಂಡಿಂಗ್ ವಿತ್ ಎಸ್, we have to add es, buses. Raju missed both the buses. This is a plural, bahuvachana. Rani has 10 red ಬ್ಯಾಂಗಲ್ ಅಂದ್ರೆ ಬಳೆ. ಸೊ ನಾವು ಬ್ಯಾಂಗಲ್ ಅಂತ ಬರಿಬೇಕಾ, ಏನ್ ಬರಿಬೇಕು, ಸಿಂಗ್ಯುಲರ್ ಆರ್ ಪ್ಲೂರಲ್? ಬ್ಯಾಂಗಲ್ಸ್. ಏನಕ್ಕೆ, ವೈ ಇಸ್ ಇಟ್ ಅ ಪ್ಲೂರಲ್, ಏನಕ್ಕೆ ಬಹುವಚನ? ಇಲ್ಲಿ 10, ಒಂದಕ್ಕಿಂತ ಹೆಚ್ಚು, 10 ರೆಡ್ ಬ್ಯಾಂಗಲ್ಸ್. all the all the dash have gone for a meeting. ಇಲ್ಲಿ ಟೀಚರ್ ಅನ್ನುವ ಪದಕ್ಕೆ ನಾವು ಇಲ್ಲಿ ಏನ್ ಬರಿಬೇಕು, ಏಕವಚನ, ಸಿಂಗ್ಯುಲರ್ ಆರ್ ಪ್ಲೂರಲ್? ಶುಡ್ ವಿ ರೈಟ್ ಸಿಂಗ್ಯುಲರ್ ಆರ್ ಪ್ಲೂರಲ್? ಆಲ್ ದ ಡ್ಯಾಶ್ ಅಂತಿದೆ, ಆಲ್ ದ ಟೀಚರ್, ಆಲ್ ಅಂದ್ರೆ ಎಲ್ಲಾರು. ಸೊ ಆಲ್ ದ ಟೀಚರ್ಸ್, ಪ್ಲೂರಲ್, ಬಹುವಚನ, ಎಸ್. ಇಲ್ಲಿ ವಿ ಹ್ಯಾವ್ ರಿಟನ್ ದ ಪ್ಲೂರಲ್ ಫಾರ್ಮ್. So next example, the dash is crying. Baby. ಇವಾಗ ಈಸ್ ಅನ್ನೋದು ಏನ್ ಸೂಚಿಸುತ್ತೆ, ಒಂದೇ ಒಂದು ಅಂತ. ಸೊ ಅದಕ್ಕೆ ಒಂದೇ ಮಗು, ದ ಬೇಬಿ, ಅದೇ ಆಗುತ್ತೆ, ಸೇಮ್ ವರ್ಡ್. ದಿಸ್ ಇಸ್ ಅ ಸಿಂಗ್ಯುಲರ್, ಏಕವಚನ. ಸೊ ನೌ ಲೆಟ್ಸ್ ಲುಕ್ ಎಟ್ ಮೋರ್ ಎಕ್ಸಾಂಪಲ್ಸ್. ದ ಡ್ಯಾಶ್ ಆರ್ ಗ್ರೀನ್. ಎಲೆ, ಲೀಫ್. ಲೀಫ್ ಆರ್ ಅಂತ ಇರುವಾಗ, ಈಸ್ ಅಂತ ಇದ್ದಾಗ ಒಂದು, ಆರ್ ಅಂತ ಇದ್ದಾಗ ಒಂದಕ್ಕಿಂತ ಹೆಚ್ಚಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅದರಿಂದ ನಾವು ವಿ ಹ್ಯಾವ್ ಟು ರೈಟ್ ದ ಪ್ಲೂರಲ್, ಬಹುವಚನ. ಲೀಫ್ ಅನ್ನುವ ಪದಕ್ಕೆ ಪ್ಲೂರಲ್ ಏನ್ ಕಲ್ತ್ವಿ ನಾವು, ಎಫ್ ಅಂತ ಇದ್ದಾಗ ಪ್ಲೂರಲ್ ಬಿಕಮ್ಸ್ LEAVES. The leaves are green. The flower is red. ಇಲ್ಲಿ ಈಸ್ ಇದೆ, ಒಂದೇ ಒಂದು ಹೂವ, ಅದರಿಂದ the flower. ಇದೇ ಸೆಂಟೆನ್ಸ್ ನ ನಾವು the flowers are all red. ಎಲ್ಲ ಹೂಗಳು ಕೆಂಪಗಿದೆ. ಇಲ್ಲಿ ಒಂದೇ ಒಂದು ಹೂವು, ಅದರಿಂದ ಫ್ಲವರ್ ಅಂತ ಬರೀತೀವಿ. ಇಲ್ಲಿ ದ ಫ್ಲವರ್ಸ್ ಆರ್ ಆಲ್ ರೆಡ್. ಸೊ ಇಲ್ಲಿ ಯು ಕ್ಯಾನ್ ಮೇಕ್ ಔಟ್ ದ ಡಿಫ್ರೆನ್ಸ್. ಈಸ್ ಅಂತ ಇದ್ದಾಗ ಒಂದೇ ಒಂದು ಅಂತ ಗೊತ್ತಾಗುತ್ತೆ, ಆರ್ ಅಂತ ಇದ್ದಾಗ ಒಂದಕ್ಕಿಂತ ಹೆಚ್ಚಿದೆ. ಇನ್ನೊಂದು ಎಕ್ಸಾಂಪಲ್ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ದ ಡಾಗ್ ಈಸ್ ಬಾರ್ಕಿಂಗ್. ಬೊಗಳ್ತಾ ಇದೆ. ಇಲ್ಲಿ ದ ಡಾಗ್, ಒಂದೇ ಒಂದು ನಾಯಿ, ಅದರಿಂದ ಈಸ್, ಇದು ಸಿಂಗ್ಯುಲರ್, ಈಸ್ ಅಂತಿದೆ ನೋಡಿ ಇಲ್ಲಿ. ಸೊ ನಿಮ್ಗೆ ಒಂದೇ ಒಂದು ಅಂತ ಅವಾಗ ಗೊತ್ತಾಗ್ಬೇಕು, ಒಂದಿದ್ಯಾ ಎಷ್ಟಿದೆ ಅಂತ ಗೊತ್ತಾಗ್ಬೇಕಂದ್ರೆ ವಾಕ್ಯದಲ್ಲಿ ಈಸ್. ಇದೇ ವಾಕ್ಯನ ದ ಡಾಗ್ಸ್ ಆರ್ ಬಾರ್ಕಿಂಗ್ ನೋಡಿ, ಆರ್ ಅಂತ ಇದ್ದಾಗ ಒಂದಕ್ಕಿಂತ ಹೆಚ್ಚಿದೆ ಅಂತ ತಿಳ್ಕೊಬೇಕು ನೀವು. ಅವಾಗ ದಿಸ್ ಇಸ್ ದ ಪ್ಲೂರಲ್, ಬಹುವಚನ. ಡಾಗ್ಗೆ ದ ಪ್ಲೂರಲ್, ಡಾಗ್ ಇಸ್ ಸಿಂಗ್ಯುಲರ್, ಡಾಗ್ಸ್ ಆರ್ ಪ್ಲೂರಲ್. we'll see two more examples. ಇದೇ ತರ ಇನ್ನೂ ಎರಡು ಎಕ್ಸಾಂಪಲ್ ನೋಡಲ್ಲ. The elephant is very big. ಇವಾಗ ಈಸ್ ಅಂತ ಇದ್ದಾಗ ನಮ್ಗೆ ಗೊತ್ತು, ಎಲಿಫೆಂಟ್ ಅಂದ್ರೆ ಒಂದೇ ಆನೆ ಬಗ್ಗೆ ಮಾತಾಡ್ತಿದೀವಿ. ಸಿಂಗ್ಯುಲರ್, ಏಕವಚನ. The elephants are all big.
ಸೊ ಇಲ್ಲಿ ಆರ್ ಅಂತ ಇದೆ, ಸೊ ನಮಗೆ ಎಲಿಫೆಂಟ್ಸ್ ಒಂದಕ್ಕಿಂತ ಹೆಚ್ಚಿದೆ ಅಂತ ಗೊತ್ತು. ಸೊ ಇಟ್ ಇಸ್ ಅ ಪ್ಲೂರಲ್, ಬಹುವಚನ. ಸೊ ಈಗ ಸರಿಯಾಗಿದೆಯಾ ತಪ್ಪಾಗಿದೆಯಾ, ರೈಟ್ ಆರ್ ರಾಂಗ್ ನೀವು ಹೇಳಬೇಕು. ಇಸ್ ಇಟ್ ನಾನು ಬರೆದಿರೋದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಕರೆಕ್ಟ್ ಆನ್ಸರ್ ನೋಡೋಣ. The children are playing. ಈಗ ಇಲ್ಲಿ ಚಿಲ್ಡ್ರನ್ ಅನ್ನೋದು ಪ್ಲೂರಲ್, ಬಹುವಚನ. ಆರ್ ಇದ್ದಾಗ ಬಹುವಚನ ಬರುತ್ತೆ ಅಂತ ನಿಮ್ಗೆಲ್ಲ ಗೊತ್ತು. ಸೊ ಇದು ಸರಿಯಾಗಿದೆ, ಈ ವಾಕ್ಯ ಸರಿಯಾಗಿದೆ. The boys is running. ಇಲ್ಲಿ ಬಾಯ್ಸ್ ಅನ್ನೋದು ಬಹುವಚನ, ಪ್ಲೂರಲ್. ಸೊ ಪ್ಲೂರಲ್ ಇದ್ದಾಗ ಹಿಯರ್ ವಾಟ್ ಆರ್ ಇದ್ದಾಗ ಓನ್ಲಿ ದರ್ ಇಸ್ ಪ್ಲೂರಲ್. ಸೊ ದಿಸ್ ಇಸ್ ರಾಂಗ್. ಸೊ ಇಲ್ಲಿ ಏನ್ ಬರಬೇಕು, ದ ಬಾಯ್ ಈಸ್ ರನ್ನಿಂಗ್ ಬರಬೇಕು. ದಟ್ ಇಸ್ ದ ಕರೆಕ್ಟ್ ಫಾರ್ಮ್. ದಿಸ್ ಇಸ್ ಕರೆಕ್ಟ್. Now third one. There are 3 apples in the box. ಏನಿದು ಕರೆಕ್ಟ್ ಆಗಿದೆಯಾ? Is this sentence correct? This is wrong. ಇಲ್ಲಿ 3 ಅನ್ನೋದು this is more than one. It is a plural. So we have to write apples. Apples is correct. The stars are twinkling. ಅಂದ್ರೆ ನಕ್ಷತ್ರಗಳು ಮಿನುಗ್ತಾ ಇವೆ. R is stars is plural. So stars are twinkling is a correct sentence. The flower are beautiful. So here when there is R, ಇಲ್ಲಿ it has to be a plural. ಇಲ್ಲಿ ಏನಿದೆ ಫ್ಲವರ್ ಅಂದ್ರೆ it is singular, so it is wrong. ಇಲ್ಲಿ ಏನ್ ಬರಿಬೇಕು, flowers. Sheila's dogs is black in color. It's ಸರಿ ಇದೆಯಾ? ಇಲ್ಲಿ ಈಸ್ ಅಂತ ಇದೆ. ಸೊ ವಾಟ್ ಶುಡ್ ಯು ಹ್ಯಾವ್ ಹಿಯರ್? ದಿಸ್ ಹ್ಯಾಸ್ ಟು ಬಿ ಅ ಸಿಂಗ್ಯುಲರ್ ವರ್ಡ್, ನಾಟ್ ಇಲ್ಲಿ ಡಾಗ್ಸ್ ಅನ್ನೋದು ಪ್ಲೂರಲ್. ಸೊ ದಿಸ್ ಇಸ್ ರಾಂಗ್. ಶೀಲಾಸ್ ಡಾಗ್ ಇಸ್ ಬ್ಲ್ಯಾಕ್ ಇನ್ ಕಲರ್. Our schools is very big. ನಮ್ ಶಾಲೆ ಅಂದಾಗ ಎಷ್ಟು ಶಾಲೆಗೆ ಹೋಗ್ತೀವಿ ನಾವು? ಒಂದೇ ಶಾಲೆ, only one. So what is here? Schools. This is a plural. Is ಅಂತ ಇದೆ. So this plural is wrong. Our school is very big ಅನ್ನೋದು ಸರಿಯಾದ ಉತ್ತರ. I have 10 mangoes. ಇಲ್ಲಿ 10 ಅಂತಿದೆ. Mangoes is the plural. This is the correct sentence. So now you know the difference between singular and plural. ಹೇಗಿರಬೇಕು, what is correct and what is wrong.